ನಮಸ್ಕಾರ ಎಲ್ಲ ಸಂಖ್ಯಾಶಾಸ್ತ್ರದ ಆಸಕ್ತರಿಗೂ. ನಾನು ರವಿ. ತುಂಬಾ ಜನ, ನಿಮ್ಮೆಲ್ಲರಿಗೂ, ಬಹುತೇಕ ಜನರಿಗೆ ಸಂಖ್ಯಾಶಾಸ್ತ್ರ ಅಂದ್ರೆ ಏನು ಅಂತ ಒಂದು ಬೇಸಿಕ್ ನಾಲೆಡ್ಜ್ ತುಂಬಾ ಜನಕ್ಕೆ ಇರುತ್ತೆ. ಸಂಖ್ಯೆಗಳ ಬಗ್ಗೆ ತುಂಬಾ ಜನ ಏನ್ ತಿಳ್ಕೊಂಡಿರ್ತಾರೆ ಅಂದ್ರೆ ತಮ್ಮ ಸಂಖ್ಯೆಗಳು ಯಾವ್ದಾವ್ದು ಇದೆ ಆ ಸಂಖ್ಯೆಗಳ ಬಗ್ಗೆ ಒಂದಿಷ್ಟು ತಿಳ್ಕೊಂಡವ್ರು ಕೂಡ ಇರ್ತೀರಿ. ಇದೆಲ್ಲದಕ್ಕಿಂತ ಮುಂಚೆ ನಾವೇನ್ ತಿಳ್ಕೊಬೇಕಂದ್ರೆ ಸಂಖ್ಯಾಶಾಸ್ತ್ರ ಅನ್ನೋದಕ್ಕೆ ಮುಂಚೆ ಸಂಖ್ಯೆಗಳು ಅಂದ್ರೆ ಏನಂತ ತಿಳ್ಕೊಬೇಕು. ನಮ್ಗೆಲ್ಲ ಗೊತ್ತಿರೋ ಹಾಗೇನೆ ನಿಕೋಲಾ ಟೆಸ್ಲಾ ಅನ್ನೋಂತ ಒಬ್ಬ ಮಹಾನ್ ವಿಜ್ಞಾನಿ ಇದ್ರು. ಅವ್ರು ಹೇಳಿದ್ದಾರೆ, ನೀವು ಜಗತ್ತನ್ನ ತಿಳ್ಕೋಬೇಕು ಅಂತ ಏನಾದ್ರೂ ಇದ್ರೆ ಮೊದಲು ಅದನ್ನ ಶಕ್ತಿ ಮತ್ತೆ ಅದರ ಕಂಪನ ಮತ್ತು ಅದರ ಆವರ್ತನ ತಿಳ್ಕೋಬೇಕು. ಅಂದ್ರೆ ಇಡೀ ಬ್ರಹ್ಮಾಂಡ ಅನ್ನೋದು ಒಂದು ಎನರ್ಜಿ. ಆ ಎನರ್ಜಿಗೆ ಒಂದು ವೈಬ್ರೇಷನ್ಸ್ ಇರುತ್ತೆ, ವೈಬ್ರೇಷನ್ಸ್ಗೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಆ ಮೂಲಕ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಅದೇ ಒಂದು ತತ್ವವನ್ನ ಅನ್ವಯಿಸಿ ಹೇಳೋದಾದ್ರೆ ಪ್ರತಿಯೊಂದು ಸಂಖ್ಯೆ, ನಾವು ಅನ್ಕೊಂಡಿದ್ದೀವಿ ಸಂಖ್ಯೆಗಳಂದ್ರೆ ಏನು ಅಂದ್ರೆ ನಾವು ಎಣಿಸೋದಕ್ಕೆ ಯೂಸ್ ಮಾಡ್ತೀವಿ, ಅಥವಾ ಏನಾದ್ರು ಒಬ್ಬ ಮನುಷ್ಯನ ಗುರ್ತು ಈಗ ನೋಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೋ ಒಂದು ಹಳೆ ಸಿನಿಮಾಗಳಲ್ಲಿ ನೋಡಿರ್ಬೋದು, ಸಂಖ್ಯೆಯಿಂದ ಕರಿತಿದ್ರು, 307 ಬಾ ಅಂತ ಕರಿತಾ ಇದ್ರು. ಆ ಥರ ಆಗಿರ್ಬೋದು. ಅಥವಾ ಒಂದಿಷ್ಟು ವಸ್ತುಗಳನ್ನ ಗುರ್ತು ಹಿಡ್ಕೊಳ್ಳೋದಕ್ಕೂ ಕೂಡ ನಾವು ಸಂಖ್ಯೆಗಳನ್ನ ಉಪಯೋಗಿಸ್ತಿದ್ವಿ. ಆದರೆ ನಿಜವಾಗಿ ಸಂಖ್ಯೆಗಳಂದ್ರೆ ಏನು ಅಂತ ಹೇಳಿದ್ರೆ, ಸಂಖ್ಯೆಗಳು ನಿಜವಾಗೂ ಅಮೂರ್ತವಾದಂತಹ ವಿಷಯಗಳು. ಸಂಖ್ಯೆಗಳು ಯಾವತ್ತೂ ಕೂಡ ಅವುಗಳಿಗೆ ಒಂದು ಫಿಸಿಕಲ್ ಆದಂಥ ಎಕ್ಸಿಸ್ಟೆನ್ಸ್ ಇಲ್ಲ. ಈಗ ಎಕ್ಸಾಂಪಲ್ಸು, ನಾವು ಬೇರೆ ಬೇರೆ ಭಾಷೆಗಳಲ್ಲಿ ಅದಕ್ಕೆ ಬೇರೆ ಬೇರೆ ಆಕಾರಗಳನ್ನ, ಬೇರೆ ಬೇರೆ ರೂಪಗಳನ್ನ ಕೊಟ್ಟಿದ್ದೀವಿ ಹೊರತು ನಿಜವಾಗೂ ಸಂಖ್ಯೆಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಫಿಸಿಕಲ್ ಆದಂತಹ ಅಸ್ತಿತ್ವ ಇಲ್ಲ. ಹಾಗಾದ್ರೆ ಅವು ಏನು ಅಂತ ಕೇಳಿದ್ರೆ ಅವೆಲ್ಲವೂ ಶಕ್ತಿಗಳು, ಅಂದ್ರೆ ಎನರ್ಜಿ. ಆ ಎನರ್ಜಿಗಳಲ್ಲಿ ಆ ಪ್ರತಿಯೊಂದು ಎನರ್ಜಿಗೂ ಒಂದು ಕಂಪನ ಇರುತ್ತೆ, ಅಂದ್ರೆ ವೈಬ್ರೇಷನ್ಸ್ ಇರುತ್ತೆ. ಅದೇ ತರ ಆ ಪ್ರತಿಯೊಂದು ವೈಬ್ರೇಷನ್ಸ್ ಕೂಡ ಒಂದು ಫ್ರೀಕ್ವೆನ್ಸಿನಲ್ಲಿ ಫ್ರೀಕ್ವೆಂಟ್ ಆಗ್ತಾ ಇರುತ್ತೆ. ಹಾಗಾಗಿ ಆ ಸಂಖ್ಯೆಗಳು ಅನ್ನೋದು ಈ ರೀತಿಯಾಗಿ ತಗೊಂಡ್ರೆ ನಿಮಗೆ ಸಂಖ್ಯೆಗಳು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ.